ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಫಸ್ಟ್ ಡೇ ಅರ್ಜುನ್ ಸ್ಕೂಲಿಗೆ ಹೋಗ್ತಿದ್ದಾನೆ. ಅದಕ್ಕೇ ಹಾಲು ಖೀರು ಮಾಡೋಣ ಅಂತ ಶಾವಿಗೆ ಹುರಿತಾ ಇದ್ದೀನಿ. ಇಲ್ಲಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ನನ್ನ ಮಗ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಸೊ ನನ್ನ ಮಗ ಫಸ್ಟ್ ಟೈಮ್ ಸ್ಕೂಲಿಗೆ ಹೋಗ್ತಾ ಇದ್ದಾನೆ, ಫಸ್ಟ್ ಸ್ಟ್ಯಾಂಡರ್ಡ್ಗೆ. ಅದು ದೂರ ಜರ್ನಿ. ಸೊ ಅದಕ್ಕೆ ಅವ್ನಿಗೆಲ್ಲರೂ ಆಲ್ ದ ಬೆಸ್ಟ್ ಹೇಳಿ, ಕಮೆಂಟಲ್ಲಿ ಕಮೆಂಟ್ ಮಾಡಿ ಆಲ್ ದ ಬೆಸ್ಟ್ ಅಂತ ಎಲ್ಲರೂ. ಸೊ ಹಾಲು ಖೀರು ಮಾಡ್ತಾ ಇದ್ದೀನಿ. ಇಲ್ಲಿ ಹಾಲು ಖೀರು ಮಾಡೋಣ ಅಂತ ಇದು ಹುರಿತಾ ಇದ್ದೀನಿ ಶಾವಿಗೆ ಪ್ಯಾಕ್ನ. ಸೊ ಇಲ್ಲಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಇಲ್ಲಿ ಉಪ್ಪಿಟ್ಟು ಮಾಡೋಕ್ಕೆ ರವೆ, ಬೀನ್ಸ್, ಹಸಿರು ಮೆಣಸಿನ್ಕಾಯಿ, ಗ್ರೀನ್ ಪೀಸ್, ಕ್ಯಾರೆಟ್, ಒಂದು ಗೆಡ್ಡೆಕೋಸು ಇಟ್ಟಿದ್ದೀನಿ. ಸೊ ಇದು ಹುರಿದಾಗಿದೆ. ಇದು ಇವಾಗ ಇದನ್ನ ಎತ್ತಿಕ್ಕೋಣ. ಸೊ ಹಾಲು ಮಾಡಬೇಕು. ಇದರಲ್ಲಿ 1 ಗ್ಲಾಸ್ ರವೆ ಹಾಕಿದ್ದೀನಿ. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಆಗಲೇ 7 o'clock ಹಾಕಿದೆ. 8 o'clockಗೆ ವ್ಯಾನ್ ಬರುತ್ತೆ. ಬೇಗ ಬೇಗ ಫಾಸ್ಟಾಗಿ ಕುಕ್ಕಿಂಗ್ ಮಾಡ್ತಾ ಇದ್ದೀನಿ, ಬ್ರೇಕ್ಫಾಸ್ಟ್. ಸೊ ಬೇಗ ಆಗುತ್ತೆ. ಇದು ಹಾಲು ಖೀರು ಮಾಡೋಕ್ಕೆ ಬೇರೆ ಬಟ್ಲಿಗೆ ಹಾಲು ಹಾಕಿದ್ದೀನಿ. ಅದು ಮಾಡ್ತಾ ಇರಲಿ. ಇಲ್ಲಿ ರವೆ ಗೋಲ್ಡನ್ ಕಲರ್ ಬಂದಿದೆ. ಇದು ಫ್ರೈ ಆಗಿದೆ. ಇದನ್ನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಣ. ಆವಾಗಲೇ ಸಕ್ಕರೆ ಹಾಕ್ಬಿಟ್ಟು ಇಟ್ಟಿದ್ದೆ ಬೌಲು. ಇವಾಗ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ, ಟೈಮ್ ಆಗ್ತಾಯಿದೆ. ಸೊ ಶಾವಿಗೆ ಹಾಕಿದ್ದೀನಿ ನಾನು ಆಲ್ರೆಡಿ. ಸ್ವಲ್ಪ ಒಂದು ಮಳ್ಳು ಬಂದರೆ ಸಾಕು, ಜಾಸ್ತಿ ಮಳ್ಳಿಸ್ಬಾರ್ದು, ಹಾಲು ಖೀರು ಚೆನ್ನಾಗಿರಲ್ಲ. ಸೊ ಇವಾಗ ಇದಕ್ಕೆ ಬಾದಾಮಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಮನೇಲೇ ಮಾಡ್ತಾಯಿದ್ದೆ, ಟೈಮ್ ಇಲ್ಲ ಮಾಡೋಕ್ಕೆ. ಏನಪ್ಪ ಅಲ್ಲಿ ಮಗ ಅರ್ಜೆಂಟ್ ಮಾಡ್ತಾ ಇದ್ದಾನೆ, ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಅವನಿಗೂ ಸ್ವಲ್ಪ ಟೆನ್ಷನ್ ಇದೆ. ಸೊ ಇದು ಒಂದು ಮಳ್ಳಿದ ತಕ್ಷಣ ಇದೆ ಆಫ್ ಮಾಡಬೇಕು. ಆಫ್ ಮಾಡಿ ಮುಚ್ಚಬೇಕು. ಸೊ ಇಲ್ಲಿ ಬರ್ತಿದೆ, ಇಲ್ಲಿ ಆಫ್ ಮಾಡಿದ್ದೀನಿ. ಸೊ ಮುಚ್ಚಿಬಿಡೋಣ. ಸೊ ಅರ್ಜುನ್ಗೆ ಅಂತಲೇ ಹೊಸ ಬಾಟ್ಲು ತೊಗೊಬಂದಿದ್ವು. ಅದಕ್ಕೆ ಕಾಯಿಸಿ ಆರಿಸಿರೋ ನೀರಿದೆ, ಅದನ್ನು ತುಂಬ್ತಾ ಇದ್ದೀನಿ. ಹಾಫ್ ಬಾಟಲ್ ಸಾಕು, ಯಾಕೆಂದರೆ ಇವತ್ತು ಹಾಫ್ ಡೇ ಅಂತ ಹೇಳಿದ್ದಾರೆ, ಫಸ್ಟ್ ಡೇ ಅಂದ್ಬಿಟ್ಟು. ಸಾಕು ಅಷ್ಟೇ. ಲಿಡ್ ಕ್ಲೋಸ್ ಮಾಡೋಣ. ಸೊ ನೆಕ್ಸ್ಟ್ ಇಲ್ಲಿ ಆಯಿಲ್ ಕಾದಿದೆ. ಮೆಣಸಿನ್ಕಾಯಿ ಹಾಕಿ ಆನಿಯನ್ ಹಾಕಿ ಆಡ್ತೈತೆ. ಫ್ರೈ ಹಾಕಿ. ಇದು ಹಾಕಿದೆ, ಬಂದಿದೆ ನೋಡೋಣ. ಸೂಪರಾಗಿದೆ, ಕರೆಕ್ಟಾಗಿದೆ. ಇದು ಫ್ರೈ ಆಗಲಿ. ಇಲ್ಲಿ ಕ್ಯಾರೆಟು, ಗ್ರೀನ್ ಪೀಸು ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಆಗಿದ್ದು ಇದು ಮುಚ್ತೀನಿ. ಟೈಮ್ ಆಗುತ್ತೆ ಹೋಗ್ತಿರೋದು. ಮತ್ತು ಮೊದಲೇ ಸ್ವೀಟ್ ಮಾಡಿರೋದ್ರಿಂದ ಮೊದಲು ಸ್ವಲ್ಪ ದೇವರಿಗೆ ಎತ್ತಿಟ್ಬಿಡ್ತೀನಿ. ಸೊ ಇದು ಅರ್ಜುನ್ಗೆ ಊಟಕ್ಕೆ ಅಂತ ನಾವು ಬೆಳ್ಳಿ ಬಟ್ಲು ತಂದಿದ್ದು. ಬಟ್ ಅವನಿಗೆ ದೊಡ್ಡವನಾದಮೇಲೆ ದೇವ್ರಿಗೆ ಇಡೋಕ್ಕೆ ಅಂತ ಇಟ್ಟಿದ್ದೀನಿ. ಸೊ ಇದು ದೇವ್ರಿಗೆ ನೈವೇದ್ಯಕ್ಕೆ ಎತ್ತಿಡ್ತಾ ಇದ್ದೀನಿ. ಸುಡ್ತೈತೆ ಇದು ಫ್ರೈ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೋಣ. ನಾನು ಟೊಮೊಟೊ ಹಾಕಲ್ಲ, ಉಪ್ಪಿಟ್ಟಿಗೆ ನಾನು ಜಾಸ್ತಿ ಟೊಮೊಟೊ ಹಾಕಲ್ಲ, ಹುಳಿ ಹುಳಿ ಇರ್ತದೆ, ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು. ಇವಾಗ ಬರೀ ಅರ್ಜುನಿಗೆ ಮಾತ್ರ ಮಾಡ್ತಾಯಿದ್ದೀನಿ. ಟೈಮ್ ಆಯಿತು, ಎಲ್ರಿಗೂ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅರ್ಜುನಿಗೆ ಮಾತ್ರ ಮಾಡ್ತಿದ್ದೀನಿ. ಏನಪ್ಪ ಸೊ ಇದು ಮಿಕ್ಸ್ ಆಗಿದೆ. ಇದಕ್ಕೆ ರವೆ ಹಾಕೋಣ. ಸೊ ರವೆನ ಸ್ವಲ್ಪನೇ ಹಾಕ್ತೀನಿ, ನಾವು ಮಬ್ಬು ಮಾಡ್ತಿರೋದ್ರಿಂದ ರವೆನ ಸ್ವಲ್ಪ ಹಾಕೋಣ. ನೋಡಿದ್ಮೇಲೆ ನಮಗೆ ಮಾಡ್ಕೊಂಡ್ರೆ ಆಗುತ್ತೆ. ಸೊ ಫ್ರೆಂಡ್ಸ್, ಅರ್ಜುನ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಸೊ ಅವನಿಗೆಲ್ಲರೂ ಆಲ್ ದ ಬೆಸ್ಟ್ ಹೇಳಿ. ರವೆ ಹಾಕಿದ್ದೀನಿ. ರವೆ ನಾನು ಯಾಕೆ ಈ ಥರ ಉಪ್ಪಿಟ್ಟು ಮಾಡ್ತೀನಿ ಅಂತಂದರೆ, ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆಗ ರವೆ ತಿನ್ನೋಕ್ಕೆ ಟೇಸ್ಟಾಗಿ ಚೆನ್ನಾಗಿರುತ್ತೆ.
ಸ್ವಲ್ಪ ಮುಚ್ಚೋಣ. ಸೊ ಅರ್ಜುನ್ ಇವತ್ತು ಫಸ್ಟು ಸ್ಕೂಲಿಗೆ ಹೋಗ್ತಾನೆ ಅಂತ ನಾನು 5 ಗಂಟೆ, ನನ್ನ ಮಗ ಇವತ್ತು ಸ್ಕೂಲಿಗೆ ಹೋಗ್ತಾನೆ ಅಂತ ಹೇಳ್ಬಿಟ್ಟು 5 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ದೊಡ್ಡ ಮಗ ಸ್ನಾನ ಮಾಡ್ಕೊಂಡಿದ್ದಾನೆ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು. ಅರ್ಜುನು ರೆಡಿಯಾಗಿದ್ದಾರೆ. ಬಂಗಾರಿ ಸಾರಿ ಆಯಿತು, ನನ್ನ ಮಗ ಸ್ಕೂಲಿಗೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ. ಸೊ ಬಂಗಾರಿಲಿ ಆಲ್ ದ ಬೆಸ್ಟ್, ಓಕೆನಾ ಚಿನ್ನ, ಜಾಣ ನೀನು. ಫ್ರೈ ಆಗಿದೆ, ಇವಾಗ ಕಾಯಿಸಿರೋ ನೀರಿದೆ ಕುದಿಬೇಕು. ಈಗ ಉಪ್ಪಿಟ್ಟು ಚೆನ್ನಾಗಿ ಈ ಥರ ಮಳ್ಳ ನೀರು ಹಾಕ್ತಾರೆ. ಇದನ್ನು ಕುಚ್ಚ ಉಪ್ಪಿಟ್ಟು ರೆಡಿ. ಸೊ ಇಲ್ಲಿ ಹಾಲು ಖೀರಿದೆ. ಇದು ಫಸ್ಟ್ ಟೈಮ್ ಅಲ್ವಾ ಅರ್ಜುನ್ ಸ್ಕೂಲಿಗೆ ಹೋಗ್ತಾರೆ. ಫಸ್ಟ್ ಟೈಮ್ ಎಲ್ಲ ಫಸ್ಟ್ ಡೇ. LKG UKG ಓದಿದ್ದಾನೆ, ಈ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಫಸ್ಟ್ ಡೇ ಹೋಗ್ತಾ ಇರೋದ್ರಿಂದ. ಸೊ ಹಾಲು ಖೀರು ಮಾಡಿದ್ದೀನಲ್ವ, ಹಾಲು ಖೀರು ಹಾಕ್ತಾಯಿದ್ದೀನಿ. ಸೊ ಇದು ಇವಾಗ ಅರ್ಜುನ್ಗೆ ತಂದಿರೋದು ಗ್ಲಾಸು. ಇನ್ನೊಂದು ದೊಡ್ಡವನು ಬೇರೆದಿದೆ. ಈ ತಟ್ಟೆ ಆದಿಗೆ ಅಂತ ತೊಗೊಬಂದಿದ್ದು, ದೊಡ್ಡ ಮಗನಿಗೆ ಅಂತ ತಂದಿದ್ವು. ಇವತ್ತು ಅರ್ಜುನ್ಗೆ ಬೆಳ್ಳಿ ತಟ್ಟೆನಲ್ಲಿ ಬೆಳ್ಳಿ ಗ್ಲಾಸಲ್ಲೇ ತಿನ್ನಿಸಿ ಕಳ್ಸೋಣ ಅಂದ್ಬಿಟ್ಟು ಎಲ್ಲ ಬೆಳ್ಳಿ ತಟ್ಟೆಲೇ ರೆಡಿ ಮಾಡ್ತಾಯಿದ್ದೀನಿ. ಸೊ ಇದು ಕುದೀತಾ ಇದೆ, ಸ್ವಲ್ಪ ಕುದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಸುಡ್ತಾ ಇದೆ. ಸೊ ಉಪ್ಪಿಟ್ಟು ಮಿಕ್ಸ್ ಆಯಿತು, ರೆಡಿ ಆಯಿತು. ಸೊ ಇದನ್ನು ಸ್ವಲ್ಪ ಮುಚ್ಚಿದ್ರೆ ಅಲ್ಲಿ ಕೇಳುತ್ತೆ. ಆಗಿದೆ. ಸೊ ಸಿಲ್ವರ್ ತಟ್ಟೆಲೆಲ್ಲ ರೆಡಿಯಾಗಿದೆ. ಅರ್ಜುನ್ಗೆ ಇದನ್ನು ತಿನ್ನಿಸ್ಬೇಕು. ಅಜ್ಜು ಮಂಗಳಾರತಿ ತೊಗೋತಾ ಇದ್ದಾನೆ ಸ್ಕೂಲಿಗೆ ಹೋಗೋಕ್ಕೆ. ಸೊ ಆಯಿತು ಬಾಬಾ, ಟಿಫನ್ ಸ್ಟಾರ್ಟ್ ಮಾಡಿ. ನನ್ನ ಮಗ ಆಯಿತು, ನನ್ನ ಮಗ ಅಂತಲೇ ಹೇಳಿದ್ದೀನಿ, ಬಾರಪ್ಪ ಬಟ್ ಟಿಫನ್ ಸ್ಟಾರ್ಟ್ ಮಾಡು ಬೇಗ. ಫಸ್ಟ್ ಹಾಲು ಖೀರು ತಿನ್ನಬೇಕು, ಓಕೆ. ಸೊ ನ್ಯಾಪ್ಕಿನ್ನು, ಜಾಮಿಟ್ರಿ ಬಾಕ್ಸು, ಬುಕ್ಸ್ ಒಂದು ಹೊಸ ತಂದಿದ್ದೀವಿ, ಬ್ಯಾಗು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಸ್ನ್ಯಾಕ್ಸಿಗೆ ಅಂತ ಲೇಸ್ ಹಾಕಿದ್ದೀವಿ ಇವತ್ತು, ವಾಟ್ರ್ ಬಾಟಲ್. ಓಕೆ, ಫಸ್ಟ್ ಮೊದಲು ಸ್ವೀಟ್ ತಿನ್ನಬೇಕು. ನಾನೇ ತಿನ್ನಿಸ್ತೀನಿ. ಚಿನ್ನು ಆಚೆ ನೀರು ಹಾಫಡು ಮಾಡು. ವಾವ್, ಚೆನ್ನಾಗಿದೆಯಾ? ಗುಡ್ ಬಾಯ್. ನೋಡಿ ಇದು ನಿಧಾನಕ್ಕಿಡು, ನೀಟಾಗಿಡಲ್ಲ ನಾನು. ತಿನ್ನು ಮಗನೆ. ಸೊ ಅರ್ಜುನ ತಿಂತಾ ಇದ್ದಾನೆ ಕಿರು. ಉಪ್ಪಿಟ್ಟು ತಿನ್ನು ಬಂಗಾರಿ, ಉಪ್ಪಿಟ್ಟು ಚೆನ್ನಾಗಿದೆ. ಇಲ್ಲ ಕಂತೀನಿ, ಇನ್ನೂ ಟೈಮ್ ಇದೆ. ಇನ್ನು ದೊಡ್ಡವನ್ನೆಲ್ಲ ರೆಡಿ ಮಾಡ್ತಾ ಇದ್ದಾನೆ, ಎಲ್ಲನೂ ಕಳ್ಸೋಕ್ಕೆ ಅಂತ ರೆಡಿ ಮಾಡ್ತಿದ್ದಾನೆ. ಇವನು ಆ ಸ್ಕೂಲ್ ಬಿಟ್ಟ ನೆಕ್ಸ್ಟ್ ಈಗ ಅರ್ಜುನ ಆ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಅಣ್ಣ ಬಿಟ್ಟಿದ್ದಾನೆ, ತಮ್ಮ ಹೋಗಿ ಜಾಯ್ನ್ ಆಗಿದ್ದಾನೆ. ಅಲ್ಲಿ ಬಿಡ, ಅಲ್ಲಿ ಬಾಟಲ್ ಅಲ್ಲಿಡ್ಬೇಡ. ಯಾಕೋ ಫಸ್ಟ್ ದಿನ ಸ್ಕೂಲಿಗೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಅರ್ಜುನ್ ಹೊಟ್ಟೆನೋ ಬರ್ತಾ ಇದೆ. ಸೊ ಉಪ್ಪಿಡ್ತೀನಿ, ಏನಾಕ್ಲ ನಿನಗೂ ಇಷ್ಟ ಅಂತ ತಾನೇ ಮಾಡಿದ್ದು. ನೀನೇ ಉಪ್ಪಿಟ್ಟು ಇಷ್ಟ ಅಂತ ಉಪ್ಪಿಟ್ಟು ಕೇಳಿದ್ಯಾ? ಗ್ರೀನ್ ಪೀಸ್ ತಿನ್ನು, ಎಲ್ಲಿ ತಗೊಳ್ಳೋದು? ಹೊಟ್ಟೆ ನವಿತಾ ಇದೆಯಾ? ಆಯಿತು ಬಾ, ರಾತ್ರಿ ನಾನ್ ವೆಜ್ ಎಫೆಕ್ಟ್ ಆಗಿದೆ ಬಾ, ಏನಾಗಲ್ಲ. ಹಿಂಗೆಲ್ಲ ಆಡಬಾರ್ದು. ಹೋಗಿ ನಾನೇ ಬರಲಾ? ಆಯಿತು ನಡ್ರಿ, ಎಲ್ಲರೂ ಹೋಗೋಣ. ಯಾಕೆ? ಆದಿ ಅಣ್ಣಗೆ ತಾನೇ ಬಸ್ಸು ಪರಿಚಯ ಇರೋದು, ಅದಕ್ಕೆ ಆದಿ ಅಣ್ಣನೂ ಬರಲಿ. ಓಕೆ, ಬನ್ನಿ. ರೀಲ್ಸ್ ಏನಿಲ್ಲ ಕಡೆ ಇದು. ಅರ್ಜುನ್ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ. ಬಸ್ ಬರಬೇಕು, ಇನ್ನೂ ಬಂದಿಲ್ಲ. ಇಲ್ಲಿ ಸ್ಟಾಪಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ. ಬಾ, ಅಣ್ಣ ಇವನು ಆದಿ ಕೂರ್ತಿದ್ನಲ್ಲ, ಅಲ್ಲಿಗೆ ಕೂರಿಸಿ ವಿಂಡೋ ಪಕ್ಕ ಕೂರಿಸಿ. ಯಾಕೋ ಸ್ವಲ್ಪ ಹೊಟ್ಟೆ ನೋವಿದೆ ಅಂತಿದ್ದಾನೆ. ಫಸ್ಟ್ ಟೈಮ್ ಅಲ್ವಾ, ನರ್ವಸ್ ಆಗಿದ್ದಾನೆ. ಇನ್ನು ಬಸ್ ಹತ್ಸಿ ಮನೆಗೆ ಹೋಗ್ತಾ ಇದ್ದೀವಿ. ಬೇಜಾರಾಯ್ತಾ ಐತೆ. ಅವನಿಲ್ಲದೆ ಹೇಗಿರೋದು ಅಂತ ಸಖತ್ ಬೇಜಾರಾಯ್ತೈತೆ. ಅವ್ನು ಹೇಗೆ ಹೋದ್ನೋ ಗೊತ್ತಿಲ್ಲ. ಬೇಜಾರಾಯ್ತಾ ಐತೆ, ಅಷ್ಟೇನಿಲ್ಲ. ಬರ್ತಾನೆ 12:30 1 o'clock ಬರ್ತೀನಿ, ಬರ್ತದಂತೆ ಬಸ್ಸು. ಸೊ ನೋಡೋಣ, ಕ್ಯೂರಿಯಾಸಿಟಿ. ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳೋದು ಮಾತ್ರ ಮರಿಬೇಡಿ.